ಟು ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಡೇಸ್ 8 ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶಲ್ ಬೆಳಗ್ಗೆ ಎಕ್ಸಸೈಸ್ ಮಾಡಿದೆ, ಅನಂತರ ಬಂದು ಲಂಚ್ಗೆ ಚಿಕನ್ ಸಾಂಬಾರು, ಮುದ್ದೆ, ಬಿಸಿ ಬಿಸಿ ಮುದ್ದೆ, ಚಿಕನ್ ಸಾಂಬಾರು ಮತ್ತು ಒಂದು ಅರ್ಧ ರಾಗಿ ಉಂಡೆ ತೊಗೊಂಡಿದ್ದೀನಿ. ಬಟ್ ಅರ್ಧ ತಿಂದೆ ಅಷ್ಟೇ, ನನ್ನ ಕೈಯಲ್ಲಿ ಆಗಲಿಲ್ಲ. ಒಂದಷ್ಟು ಫ್ರೂಟ್ಸ್ ಮತ್ತು ತರಕಾರಿಯನ್ನು ತೊಗೊಂಡಿದ್ದೀನಿ. ಅದು ಬಂದು ನನ್ನ ಬೆಳಗಿನ ಲಂಚು. ಇನ್ನು ಮಧ್ಯಾಹ್ನಕ್ಕೆ ಬಂದರೆ ಇಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಅಜ್ಜಿ ಮತ್ತು ತಾತ ಊರಿಗೆ ಹೋಗಿದ್ರಲ್ವಾ, ಸೊ ಆಂಟಿ ಊರಲ್ಲಿ ಹಬ್ಬ ಇತ್ತು ಅಂತೇಳಿ ಒಂದಷ್ಟು ಮಟನನ್ನು ಕಟ್ ಕಳಿಸಿದ್ರು. ಆನಂತರ ಚಿಕನ್ ಸಾಂಬಾರು ಅವರೇ ಕಟ್ ಕಳಿಸಿರೋವಂಥದ್ದು. ಬೆಳಗ್ಗೆ ನಾನು ಅದನ್ನು ಬ್ಯಾಟಿಂಗ್ ಮಾಡಿದೆ. ಇವಾಗ ಮನೇಲಿರೋರಿಗೆ ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಅಕ್ಕ ನಾನು ಸ್ಟಾರ್ಟ್ ಮಾಡ್ತೀನಿ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಹೇಳಿ. ಖಂಡಿತ ಸ್ಟಾರ್ಟ್ ಮಾಡಿ. ಇನ್ನೇನು ಮಾರ್ಚ್ ಫಸ್ಟು 3 ಮಂತ್ಸ್ ಅಂತ ಟಾರ್ಗೆಟ್ ಇಟ್ಕೋಬೇಡಿ. ಇಷ್ಟೇ ನಾನು ಕಡಿಮೆ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ನೀವು ಇಟ್ಕೊಂಡು ನಿಮ್ಮ ಒಂದು ಹಠನ ನೀವು ಬಿಡದಿರೆ ಜೂನ್ 1 ನಿಮ್ಮ ಒಂದು ಚಾಲೆಂಜನ್ನು ಇವಾಗ ಅಂದರೆ ಮಾರ್ಚ್ 1 ಜೂನ್ 1 ನಿಮ್ಮ ಚಾಲೆಂಜನ್ನು ಕಂಟಿನ್ಯೂ ಮಾಡಿ. ಓಕೆನಾ? ಸ್ಟಾರ್ಟ್ ಮಾಡಿ. ಮನೇಲಿರೋಂಥ ಊಟನೇ ತಿನ್ನಿ. ನೀವೇನು ವೆಯ್ಟ್ ಲಾಸ್ ರೆಸಿಪೀಸ್ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಅಚ್ಚುಕಟ್ಟಾಗಿ ಊಟ ಮಾಡಿ. ಮನೇಲಿರೋಂಥದ್ದೇ ಲಿಮಿಟಾಗಿ ತಿನ್ನಿ. ರೈಸು ಮತ್ತು ಆಯಿಲ್ ಐಟಮ್ಸ್ ಕಮ್ಮಿ ಮಾಡಿ, ಮತ್ತು ಸ್ವೀಟ್ ಕಮ್ಮಿ ಮಾಡಿ. ಅಷ್ಟೇ, ಇನ್ನೇನು ಇಲ್ಲ. ಎಲ್ಲನೂ ಬಾರಿಸಿ, ಚಿಕನ್ ಮಟನ್ ಎಲ್ಲನೂ ಬಾರಿಸಿ, ಏನು ಅಂದರೆ ಲಿಮಿಟಾಗಿ ತಿನ್ನಬೇಕು. 1 ಟೈಮ್ ಅಷ್ಟೇ, ಚಿಕನ್ ಆಗಿರಲಿ ಮಟನ್ ಆಗಿರಲಿ ಒಂದೇ ಟೈಮ್ ತಗೊಳ್ಳಿ. ಓಕೆನಾ? ಫಿಶ್ ತಿನ್ನಿ, ಎಗ್ ತಿನ್ನಿ, ಎಲ್ಲನೂ ತಿನ್ನಿ. ಸ್ಟಾರ್ಟ್ ಮಾಡಿ. ಓಕೆ, ಆರಾಮಾಗಿ ಸ್ಟಾರ್ಟ್ ಮಾಡಿ. ಆರಾಮಾಗಿ ವೆಯ್ಟ್ ಲಾಸ್ ಆಗಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ವಾಕ್ ಮಾಡಿ, ಆದಷ್ಟು ಎಕ್ಸಸೈಸ್ ಮಾಡಿ, ಯೋಗ ಮಾಡಿ. ಇಷ್ಟೇ ನಾನು ಹೇಳೋದು. ಸ್ಟಾರ್ಟ್ ಮಾಡೋರು ಆರಾಮಾಗಿ ಸ್ಟಾರ್ಟ್ ಮಾಡಿ. ನಿಮಗೆ ನೀವು ಸಣ್ಣ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಹೆಂಗೆ ಅಂದರೆ ಬೇರೆಯವ್ರಿಗೋಸ್ಕರ ನಾವು ಸಣ್ಣ ಆಗಬೇಕು ಅಂತಲ್ಲ, ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು. ನಾವು ಕನ್ನಡಿ ಮುಂದೆ ನೋಡಿದಾಗ ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ನಮಗೋಸ್ಕರ ನಮ್ಮ ಒಂದು ಸೆಲ್ಫ್ ಲವ್ ಅನ್ನೋದು ಇರುತ್ತಲ್ವ, ಸೊ ನಮಗೋಸ್ಕರ ನಾವು ಸಣ್ಣ ಆಗಬೇಕು, ಬೇರೆಯವ್ರಿಗೋಸ್ಕರ ಅಲ್ಲ. ಇನ್ನೂ ಒಂದು ವಿಷಯ ಹೇಳ್ತೀನಿ. ನಾವೆಲ್ಲಾದರೂ ಒಂದು ಫಂಕ್ಷನ್ಗೆ ಹೋದಾಗ ಅಥವಾ ಒಂದು 4 ಜನ ಮಧ್ಯೆ ಕುತ್ಕೊಂಡಾಗ ಏನಾದರೂ ತೊಗೊಂಡು ಕೊಡ್ತಾರೆ ತಿನ್ನೋದಕ್ಕೆ, ತಿನ್ನೋ ಅಂತ ಹೇಳ್ತಾರೆ. ನಾವು ಡಯಟಲ್ಲಿ ಇರ್ತೀವಿ, ನಮಗೆ ಬೇಡ ಅಂತ ಹೇಳ್ತೀವಿ. ಬಟ್ ಅವರು ತಿನ್ನು ಪರವಾಗಿಲ್ಲ, ಇರೋದೊಂದಷ್ಟು ದಿನ ಚೆನ್ನಾಗಿ ಅದು ಇದು ತಿನ್ನು ಸಾಯೋಣ ಅಂತ ಹೇಳ್ತಾರೆ. ಬಟ್ ಅಲ್ಲಿಂದ ಒಂದು ವಿತಿನ್ ಸೆಕೆಂಡ್ ನೀವು ಎತ್ತು ಬನ್ನಿ ಈ ಕಡೆ, ನಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವರೇ ಚೆನ್ನಾಗೇ ತಿಂತಾಳೆ, ಸುಮ್ಮನೆ ಡ್ರಾಮಾ ಮಾಡ್ತಾಳೆ, ತಿಂದಿನ ಅವಳು ಹಂಗಿರೋದೇನೋ ಡಯಟ್ ಅಂತ ಮಾಡ್ತಾಳಂತೆ, ಒಂದಷ್ಟು ದಿನ ಮಾಡ್ತಾಳೆ ಬಿಡ್ತಾಳೆ ಅಂತ ಹೇಳ್ತಾರೆ. ಖಂಡಿತ ಅಲ್ವಾ? ಈ ಮಾತು ನಿಜ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ನಮ್ಮ ಸುತ್ತಮುತ್ತ ಇರೋರೇ ನಮ್ಮನ್ನು ಹಾಳು ಮಾಡೋ ಅಂಥದ್ದು. ಸೊ ಅಂಥ ಟೈಮಲ್ಲಿ ನಾವು ಕಂಟ್ರೋಲ್ ಆಗಿರಬೇಕು. ನಮ್ಮ ಮೈಂಡ್ ನಾವು ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಆ ಒಂದು ಟೈಮಲ್ಲಿ ಕೆಲಸ ಮಾಡಬೇಕು. ಬೇಡ ಅಂದಮೇಲೆ ಬೇಡ ಅಷ್ಟೇ. ಅವ್ರು ಬೈಯಾದರೂ ಬೈಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಯಾರೂ ಬೈಕೊಳೋದಿಲ್ಲಪ್ಪ. ನಾವು ಬೇಡ ಅಂದಮೇಲೆ ಅಲ್ಲಿರೋ ನಮ್ಮ ಭಾಗನ ಹಂಚ್ಕೊಂಡು ತಿಂತಾರೆ ಹೊರತು ಯಾರು ನಮ್ಮ ಬಗ್ಗೆ ಬೈಕೊಳ್ಳೋದಿಲ್ಲ. ನಾವು ಕೊಟ್ಟಿದ್ದು ಅಂತ ಯಾರೂ ಬೈಕೊಳ್ಳೋದಿಲ್ಲ. ನಮ್ಮ ಭಾಗನ ಸುತ್ತಮುತ್ತ ಇರೋ ಹಂಚ್ಕೊಂಡು ತಿಂತಾರೆ ಅಷ್ಟೇ. ಬಿಟ್ಟರೆ ಆ ಟೈಮ್ ನಾವು ತಿನ್ಬಿಟ್ರೆ ನಮ್ಮ ಒಂದು ಏನು ಡಯಟೇ ಅಂದರೆ ನಾವು ಏನು ಇಷ್ಟು ದಿನ ಮಾಡ್ಕೊಂಬಂದಿರೋದು ಹಾಳಾಗುತ್ತೆ ಅಷ್ಟೇ. ಬಿಟ್ಟರೆ ಬೇರೆ ಏನೂ ಇಲ್ಲ. ಆರಾಮಾಗಿ ಮಾಡಿ. ಓಕೆನಾ? ಸೊ ಈ ಮಾತು ನಿಜ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಕ್ಕ ನೀವು ಹೇಳಿರೋದು ಕರೆಕ್ಟು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಲಿಮಿಟಾಗಿ ತಿನ್ಕೊಂಡು ಏನು ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ನಾನು ಇದನ್ನು ಡಯಟ್ ಅಂತ ಏನು ಅನ್ನೋದಿಲ್ಲ. ಟೈಮ್ ಕರೆಕ್ಟಾಗಿ ಊಟ, ಹೆಲ್ತಿ ಊಟ ಅಷ್ಟೇ. ನಾನು ಡಯಟ್ ಅಂತ ಇದಕ್ಕೇನು ನಾನು ಹೇಳೋದಿಲ್ಲ. ಅಚ್ಚುಕಟ್ಟಾಗಿ ಊಟ ಮಾಡಿ, ಕಂಟ್ರೋಲಾಗಿ ಊಟ ಮಾಡಿ, ನಾನು ಹೇಳಿರೋ ಐಟಮ್ ಬಿಡಿ ಅಷ್ಟೇ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮಾಡಿ ಅನಂತರ ಒಂದು ನಾನಿಲ್ಲಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಒಂದು ಡ್ರೆಸ್ಸು ನನಗೆ ಎಷ್ಟು ಟೈಟ್ ಇತ್ತು ಗೊತ್ತಾ? ನನ್ನ ಹಳೆ ವೀಡಿಯೋಸಲ್ಲಿ ನೋಡಿ. ಈ ಒಂದು ಡ್ರೆಸ್ ನನ್ನ ಹಳೆ ವೀಡಿಯೋಸಲ್ಲಿ ಹಾಕ್ಕೊಂಡು ಮಾಡಿದ್ದೀನಿ ವ್ಲಾಗ್ಸ್. ಅದರಲ್ಲಿ ನೋಡಿ ಎಷ್ಟು ಲೂಸಾಗಿ ಆಗಿದೆ ಅಂದರೆ, ನಾನು ಹಿಂದೆ ಏನು ಇದು ಬರುತ್ತಲ್ವ ದಾರ ಕಟ್ಕೊಳ್ಳೋದಕ್ಕೆ, ಸೊ ಅದನ್ನು ನಾನು ಕಟ್ಕೊತಾನೆ ಇರಲಿಲ್ಲ. ಹೊಟ್ಟೆ ಹೆವಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಟ್ಕೊತಾನೆ ಇರಲಿಲ್ಲ. ಅದನ್ನು ಹಂಗೆ ಬಿಟ್ಬಿಡ್ತಿದ್ದೆ ಹಳೇ ವೀಡಿಯೋಸಲ್ಲಿ. ಸೊ ಇವಾಗ ಆರಾಮಾಗಿ ಕಟ್ಕೊಳ್ತೀನಿ. ಆ ರೀತಿ ಒಂದು ರೀತಿ ಶೇಪ್ ಕಾಣಿಸ್ತಾ ಇದೆ ನನಗೆ, ನನ್ನ ಒಂದು ಬಾಡಿ ಶೇಪ್ ಕರೆಕ್ಟಾಗಿ. ಇನ್ನು ಒಂದಷ್ಟು ದಿನ ನಾನು ಏನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು ನನಗೆ ಖುಷಿ. ನನ್ನನ್ನು ನಾನು ನನ್ನ ಕನ್ನಡಿಯಲ್ಲಿ ನೋಡಿಕೊಂಡಾಗ ನನಗೆ ಖುಷಿ, ಯಪ್ಪೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ.
ಸೊ ಹಿಂದಕ್ಕೂ ಇವಾಗೂ ಯೋಚನೆ ಮಾಡಿದ್ರೆ ತುಂಬಾ ಡಿಫ್ರೆನ್ಸು, ತುಂಬಾ. ಇವಾಗ ನನ್ನನ್ನು ನೋಡಿದವರೆಲ್ಲನೂ ಹಾಗೆ, ಏನು ಮಾಡ್ತಾ ಇದೀಯಾ ನೀನು, ಯಾಕೆ ಇಷ್ಟೊಂದು ಸಣ್ಣ ಆಗಿದೆಯಾ, ಸ್ವರ್ಗೋಗ್ಬಿಟ್ಟಿದೆಯಾ ಅಂತ ಹೇಳ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರು ಸ್ವರ್ಗೋಗ್ಬಿಟ್ಟಿದೆಯಾ ಅಂದ್ರೂ ನನಗೆ ಖುಷಿ ಆಗುತ್ತೆ. ಏಯ್ ಸಣ್ಣ ಕಾಣಿಸ್ತಾ ಇದ್ದೀನಪ್ಪ. ಇನ್ನೂ ಒಂದಷ್ಟು ಜನ ಹೇಳ್ತಾರೆ, ಮದುವೆಯಲ್ಲಿ ಹೆಂಗಿದ್ಯೋ ಹಂಗೆ ಕಾಣಿಸ್ತಾ ಇದೆಯಾ ಇವಾಗ ಅಂತಾರೆ. ಖುಷಿ ಆಗುತ್ತೆ ಆ ಥರ ಹೇಳ್ದು. ಯಾರಾದರೂ ಒಬ್ಬರು ನಮ್ಮನ್ನು ನಾವು ಸಣ್ಣ ಆಗಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಅದೇ ನಾವು ದಪ್ಪ ಏನು ಈ ಥರ ಊದ್ಕೊಂಡ್ಬಿಟ್ಟಿದ್ಯಾ, ಫಸ್ಟು ಸ್ವಲ್ಪ ತೂಕ ಕಮ್ಮಿ ಮಾಡು ಅಂತ ಹೇಳಿದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವ. ಅವ್ರು ಮತ್ತೆ ಏನು ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ ಅಂದರೆ ಎಷ್ಟು ಖುಷಿ ಆಗುತ್ತೆ. ಹಾಗೆ ಅನಂತರ ಯಾವುದೋ ಒಂದು ಬೆಕ್ಮರಿ ಬಂದಿತ್ತಪ್ಪ, ಅದಷ್ಟು ಅದೇ ಮನೆಗೆ ಮಕ್ಕಳು ಅದ್ರ ಜೊತೆ ಆಡ್ತಾ ಇದ್ದಾರೆ. ಅನಂತರ ಇಲ್ಲಿ ನಾನು ಸೂಪ್ಗೆ ರೆಡಿ ಮಾಡ್ತಾಯಿದ್ದೀನಿ, ತರಕಾರಿ ಸೂಪ್ಗೆ ರೆಡಿ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಬೀನ್ಸು, ಕ್ಯಾರೆಟು, ಬ್ರೋಕ್ಲಿ, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಎಸ್ಲು ಬೆಳ್ಳುಳ್ಳಿ, ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೂಪ್ಗೆಲ್ಲ ಆದಷ್ಟು ಈ ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ತಾರೆ, ಬಟ್ ನಾನು ಕಾರ್ನ್ಫ್ಲೋರಲ್ಲ, ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದೇ ಸ್ಪೆಷಲ್ ಇದರಲ್ಲಿ, ಸಖತ್ತಾಗಿರುತ್ತೆ ಗೊತ್ತಾ. ಕಾರ್ನ್ಫ್ಲೋರು ಬೇಡ, ಏನು ಬೇಡ, ಅದು ಸಹ ಕಾರ್ನ್ಫ್ಲೋರು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಆದಷ್ಟು ಈ ರೀತಿ ಕೆಲವರು ಏನು ಲೈಟಾಗಿ ಕಡಲೆ ಹಸಿಟ್ಟನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಬಟ್ ನಾನು ಮಾಡಿದೆ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ರಾಗಿನ ಏನು ಮಾಡಿದೆ ಗೊತ್ತಾ, ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಶೋಧಿಸ್ಕೊಂಡೆ. ಆಮೇಲೆ ಏನು ಬರುತ್ತೆ ಅದು ಹೊಟ್ಟನ್ನೋದು ಅದನ್ನು ಸಪ್ರೇಟ್ ಮಾಡಿಕೊಂಡು ಆ ನೀರು ಮಾತ್ರ ತೊಗೊಂಡಿದ್ದೀನಿ. ಶೋಧಿಸ್ಕೊಂಡಾಗ ಚೆನ್ನಾಗಿರುತ್ತೆ. ಸುಮ್ಮನೆ ನಾವು ಅದು ಡೈರೆಕ್ಟಾಗಿ ರಾಗಿ ಪೌಡರ್ ಹಾಕಿದ್ದೀವಿ ಅಂದರೆ ಅದು ಒಂಥರ ತರಿಯಾಗಿ ಚೆನ್ನಾಗಿರೋದಿಲ್ಲ. ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ನೀರನ್ನು ಹಾಕ್ಕೋಬೇಕು. ಸಕ್ಕತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಎಲ್ಲ ತರಕಾರಿ ಹಾಕಿಬಿಟ್ಟು ರಾಗಿ ಹಿಟ್ಟನ್ನ ಕಲಿಸ್ಕೊಂಡು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಈ ರೀತಿ ಹಾಕಿ ಸೂಪರಾಗಿರುತ್ತೆ. ಇದ್ರ ಮುಂದೆ ಆ ಒಂದು ಏನು ಕಾರ್ನ್ಫ್ಲವರ್ ಸೂಪ್ ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮ್ಗೆ ಬೇಕು ಅಂದರೆ ಒಂದು ಕಾಳು ಮೆಣಸು ಅದೆಲ್ಲ ಹಾಕ್ಕೋಬೋದು. ನಾನೇನು ಹಾಕಲಿಲ್ಲ, ಸಿಂಪಲಾಗಿ ಈ ರೀತಿ ಮಾಡಿದೆ. ನನಗೆ ಅದು ಮಧ್ಯಾಹ್ನ ತಿಂದಿದ್ದೆ ನನಗೆ ಹೆವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಬೇಡ, ಒಂದೇ ಟೈಮೇ ಸಾಕು. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಒಂದೇ ಟೈಮೇನು ಚಿಕನ್ ಆಗಿರಲಿ ಮಟನ್ ಆಗಿರಲಿ, ಇಲ್ಲ ಬೆಳಗ್ಗೆ ಅಥವಾ ಸಾಯಂಕಾಲ ತಿಂತೀನಿ ಅನ್ನೋದಾದರೆ ಬೆಳಗ್ಗೆ ಏನಾದರೂ ಲೈಟಾಗಿ ತೊಗೊಂಡಿರ್ತೀನಿ, ಸಾಯಂಕಾಲ ಚಿಕನ್ನ ಮಟನ್ನ ತಿಂತೀನಿ. ಇಲ್ಲ ಬೆಳಗ್ಗೆ ಏನಾದರೂ ಚಿಕನ್ ಮಟನ್ ತಿಂದಿದ್ರೆ ಸಾಯಂಕಾಲ ಲೈಟಾಗಿ ಏನಾದರೂ ತೊಗೊಳ್ತೀನಿ. ಆದಷ್ಟು ಆ ಟೈಮಲ್ಲಿ ಕೆಲಸ ಮಾಡ್ತೀನಿ, ನೀರು ಕುಡಿತೀನಿ. ಈ ರೀತಿ ಇರುತ್ತೆ ನನ್ನ ಒಂದು ನಾನೇನಾದರೂ ನಾನ್ ವೆಜ್ ತಗೊಂಡಾಗ. ಸೊ ಇವಾಗ ನೋಡಿ ಈ ರೀತಿ ಸಿಂಪಲಾಗಿ ಸೂಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ವಾ. ಎಲ್ಲ ತರಕಾರಿ ಹಾಕ್ಬಿಟ್ಟು ಮಾಡಿದ್ದೀನಿ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ. ನಿದೀಕ್ಷಾಗಂತೂ ನನ್ನ ಚಿಕ್ಕ ಮಗಳಿಗೆ ತುಂಬಾ ಇಷ್ಟ ಈ ಸೂಪು. ಮಮ್ಮಿ ಸೂಪ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಸೊ ಇವಾಗ ಒಂದು ಬೌಲ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ ನನ್ನ ಒಂದು ನೈಟ್ ಡಿನ್ನರ್. ಹಸ್ವಾಗಲ್ಲವಾ ಅಂತ ಕೇಳ್ಬೋದು, ನನಗೆ ಬೆಳಗ್ಗೆ ತಿಂದಿರೋದೇ ಹೆವಿಯಾಗಿದೆ. ಸೊ ನನಗೇನು ಹಸಿವು ಆಗ್ತಿಲ್ಲ, ಬಟ್ ಇರಲಿ ಹೊಟ್ಟೆಯಲ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ಈ ಒಂದು ಸೂಪನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಕ್ಯಾಬೇಜ್ ಎಲ್ಲ ತುರಿದು ಹಾಕ್ಕೋಬೋದು. ನಾನೇನು ಹಾಕಲಿಲ್ಲ, ಇರೋದ್ರಲ್ಲೇ ಮಾಡಿದ್ದೀನಿ ಸಿಂಪಲ್ಲಾಗಿ. ನಂತರ ನಾನು ನಾನು ಕುಡಿಯೋ ಅಷ್ಟೊತ್ತಿಗೆ ಆಗೋಗಿತ್ತು. ಒಂದು 6:30 ಆಗಿತ್ತು. ನಾನೊಂದು ಸೂಪ್ ತಗೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿ ತೊಗೊಳ್ಳೋಣ ಅಂತ ಹೇಳಿ ಲೈಟಾಗಿ ಡಿನ್ನರನ್ನು ಮಾಡ್ತಾಯಿದ್ದೀನಿ, ಸೂಪ್ ಕುಡಿತಾ ಇದ್ದೀನಿ. ನಂತರ ನಿದೀಕ್ಷನ್ ಕರಿತಾ ಇದ್ದೀನಿ, ಬಾ ಅಂತ. ಅವಳಿಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು, ಸೂಪ್ ಮಾಡಿರೋದು ಗೊತ್ತಿಲ್ಲ. ಬಾ ಅಂತ ಕರಿತಾ ಇದ್ದೀನಿ. ಆ ಕಡೆ ಅತ್ತೆ ಮನೆ ಹತ್ರ ಹೋಗಿದ್ಲು, ಬಂದ್ಲು. ಆಮೇಲೆ ಮಮ್ಮಿ ಸೂಪ ನನಗೂ ಬೇಕು ಅಂತ ಕುಡಿತಾ ಇದ್ಲು. ಅನಂತರ ಇದಾಗಿತ್ತು ಇವತ್ತಿನ ಒಂದು ಸಿಂಪಲಾಗಿ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡ್ತಾ ಇಲ್ಲ, ಆದಷ್ಟು ಲೈಕ್ ಮಾಡಿ ಅಪ್ಪ. ನೀವು ಲೈಕ್ ಮಾಡಿದಷ್ಟು ನನಗೆ ಖುಷಿ, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಆಗುತ್ತೆ. ಅದೇ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಸುಮಾರು ಜನ ನೋಡ್ತಿದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ. ಯಾಕೆ ಲೈಕ್ ಮಾಡ್ತಾ ಇಲ್ಲ, ಮರಿತಾ ಇದ್ದೀರಾ? ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಕಮೆಂಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ಆನಂತರ ಸಾಯಂಕಾಲ ನೋಡ್ತಿರ್ಬೋದು, ಆ ಕ್ಲೈಮೇಟ್ ಅಂದರೆ ಆ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೂಪ್ ಕುಡಿದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ ಮಾಡಿ ಮೇಲೆ.
ಚೆನ್ನಾಗಿತ್ತು ನೋಡೋದಕ್ಕೆ. ಒಂದು ವಾತಾವರಣ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಸೂರ್ಯ ಆಗ್ತಾನೆ ಮುಳುಗಿದ್ದ, ಆಕಾಶ ಎಲ್ಲ ಕೆಂಪಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಡೆ ಮೇಲೆ ಆಡ್ಕೊಂಡಿದ್ದೆ ನೋಡಿ ಹೆಂಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.